ವಿಎಸ್ಆರ್ ಕಂಪನಿಗೆ ಸೇರಿರೋ ವಿಮಾನ ಇದು ಪತನಗೊಂಡಿರುವಂತಹದ್ದು. ಲ್ಯಾಂಡಿಂಗ್ ವೇಳೆ ಪತನ ಆಗಿರೋ ವಿಮಾನ ಬಹುಶಃ ತುರ್ತು ಭೂಸ್ಪರ್ಶ ಮಾಡುವಂತಹ ಅನಿವಾರ್ಯ ಬಂದೊದಗಿತ್ತು ಅನ್ಸುತ್ತೆ. ಸ್ಥಳೀಯ ಚುನಾವಣಾ ಪ್ರಚಾರಕ್ಕೆ ಅಜಿತ್ ಪವಾರ್ ತೆರಳ್ತಾ ಇದ್ರು. 4 ಚುನಾವಣಾ ರ್ಯಾಲಿ ಮಾಡುವಂತಹ ಒಂದು ಜವಾಬ್ದಾರಿ ಅಜಿತ್ ಪವಾರ್ ಅವರ ಹೆಗಲ ಮೇಲಿತ್ತು. ಸ್ಥಳೀಯ ಚುನಾವಣೆ ಪ್ರಚಾರಕ್ಕೆ ಈ ಒಂದು ಟ್ರಾವೆಲಿಂಗ್ ಅನಿವಾರ್ಯವಾಗಿತ್ತು. ಆದರೆ ಇಲ್ಲಿ ದುರಂತ ಸಂಭವಿಸಿಯೇ ಬಿಟ್ಟಿದೆ. ತುರ್ತು ಭೂಸ್ಪರ್ಶ ಮಾಡುವಂತಹ ಅನಿವಾರ್ಯ ಇತ್ತು ಅನ್ಸುತ್ತೆ. ಪೈಲಟ್ಗಳು ಏನೋ ಒಂದು ಮಾಡಿ ಬಹುಶಃ ಇದರಿಂದ ಬಚಾವಾಗಬೇಕು, ತಾಂತ್ರಿಕ ದೋಷ ಇರೋದು ಪೈಲಟ್ಗಳಿಗೆ ಸೆನ್ಸ್ ಆಯಿತು ಏನೋ, ಆ ಒಂದು ನಿಟ್ಟಿನಲ್ಲಿ ಲ್ಯಾಂಡಿಂಗ್ ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಲ್ಯಾಂಡಿಂಗ್ ಮಾಡುವಂತಹ ಸ್ಥಳ ಅದಾಗಿರಲಿಲ್ಲ. ಅನಿವಾರ್ಯವೋ ಅಗತ್ಯವೋ ಏನಾಯಿತೋ, ಆದರೆ ಸದ್ಯಕ್ಕೆ ವಿಮಾನ ದುರಂತದಲ್ಲಿ ಇನ್ನು ಎಲ್ಲರ ನೆಚ್ಚಿನ ನಾಯಕ, ಚಾಕಚಕ್ಯತೆ, ಮಾತಿನ ದಾಟಿ ಅಷ್ಟು ತೀಕ್ಷ್ಣವಾಗಿರ್ತಿತ್ತು. ಬಹಳಷ್ಟು ಬುದ್ಧಿವಂತಿಕೆಯ ರಾಜಕಾರಣಿಯೂ ಹೌದು, ಜನರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತಹ ರಾಜಕಾರಣಿಯೂ ಹೌದು. ಮಹಾರಾಷ್ಟ್ರ DCM ಎನ್ನುವಂತಹ 5 ಬಾರಿ DCM ಸ್ಥಾನ ಅಂದರೆ ಅದು ಬಹಳಷ್ಟು ಸುಲಭದ ಮಾತಲ್ಲ. ಅದರಲ್ಲೂ ಕೂಡ CM ಸ್ಥಾನದ ಆಕಾಂಕ್ಷಿಯೂ ಕೂಡ ಆಗಿದ್ರು. ಅಷ್ಟು ಸುದೀರ್ಘ ರಾಜಕೀಯ ಅನುಭವ ಇತ್ತು. ಆದರೆ ಆ ಒಂದು ಕನಸು ನನಸಾಗುವಷ್ಟರಲ್ಲಿಯೇ ವಿಧಿಯಾಟ ಬೇರೆನೇ ಇತ್ತು ಅನ್ನೋದು ಇಂಥ ದುರಂತ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇನ್ನು ಈ ವಿಮಾನ ಕೂಡ VSR ಕಂಪ್ನಿಗೆ ಸೇರಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಲ್ಯಾಂಡಿಂಗ್ ವೇಳೆ ಪತನ ಆಗಿದೆ ಎನ್ನುವಂತಹ ಪ್ರಾಥಮಿಕ ಶಂಕೆ ಗೊತ್ತಾಗ್ತಾ ಇದೆ. ಸ್ಥಳೀಯ ಚುನಾವಣಾ ಪ್ರಚಾರಕ್ಕೆ ತೆರಳ್ತಾ ಇದ್ರು. ಒಂದಷ್ಟು ರೂಪುರೇಷೆಗಳಿರುತ್ತೆ, ಅದನ್ನ ಇಂಪ್ಲಾಂಟ್ ಮಾಡಬೇಕಾಗಿತ್ತು. ಜೊತೆಗೆ ಆ ಒಂದು ರ್ಯಾಲಿ ಇತ್ತು, 4 ರ್ಯಾಲಿಯನ್ನು ನಡೆಸಬೇಕಾಗಿತ್ತು. ಚುನಾವಣೆಯ ಗೆಲುವಿಗೆ ಇವರ ಪಾತ್ರ ಬಹಳಷ್ಟು ಪ್ರಮುಖವಾಗಿತ್ತು. ಹಾಗಾಗಿ ಒಂದಷ್ಟು ಜವಾಬ್ದಾರಿ ಇವರ ಹೆಗಲ ಮೇಲಿದ್ದರಿಂದ ಈ ಒಂದು ಹೊರಡುವಂತಹ ಸಂದರ್ಭದಲ್ಲಿ ಈ ರೀತಿ ಏಕಾಏಕಿ ದುರಂತ ಒಂದು ಸಂಭವಿಸ್ಬಿಟ್ಟಿದೆ. ಒಂದು ಕಡೆ ಕುಟುಂಬದವರಿಗೆ ಇದನ್ನ ರಿಸೀವ್ ಮಾಡ್ಕೊಳ್ಳೋಕ್ಕೂ ಈಗಲೂ ಸಾಧ್ಯವಾಗ್ತಾ ಇಲ್ಲ. ಏನು ನಡೆದೋಗಿದೆ ಅನ್ನೋದೇ ಅರ್ಥವಾಗ್ತಾ ಇಲ್ಲ. ಆಕ್ರಂತನ ಒಂದು ಕಡೆ ರಾಜಕೀಯ ದಿಗ್ಗಜರು ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸ್ತಾ ಇದ್ದಾರೆ. ಅದರಲ್ಲೂ ಕೂಡ ಎಲ್ಲರೂ ಕೂಡ ಗಮನಿಸೋದಾದ್ರೆ ಇವರ ಒಂದು ಚುನಾವಣೆಯ ಹಾದಿಯೇ ವಿಭಿನ್ನವಾಗಿತ್ತು. ಒಂದು ಸಂದರ್ಭದಲ್ಲೂ ಕೂಡ ಇವರು ಕುಗ್ಗಿರುವಂಥದ್ದನ್ನ ಎಲ್ಲೂ ನೋಡಿಲ್ಲ. ಅಷ್ಟು ಚುನಾವಣೆಯ ಬುದ್ಧಿವಂತಿಕೆ, ರಾಜಕೀಯದ ತಾಂತ್ರಿಕತೆ ಅವರಲ್ಲಿತ್ತು. ಆದರೆ ಈ ಒಂದು ಸಂದರ್ಭ ಇದೀಗ ಎಲ್ಲರನ್ನ ಬೆಚ್ಚಿ ಬೀಳಿಸ್ಬಿಟ್ಟಿದೆ. ಒಂದು ಕಡೆ 2 ದಿನ ಮಹಾರಾಷ್ಟ್ರದಲ್ಲಿ ಶೋಕಾಚರಣೆಗೂ ಕೂಡ ಕರೆಯನ್ನ ಕೊಡಲಾಗಿದೆ.